ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಈ ದಿನದ ಪಂಚಾಂಗ ಶ್ರವಣವನ್ನು ನಾವು ನೋಡುವುದಾದರೆ, ಈ ದಿನ ಶುಭ ಶುಕ್ರವಾರ. ಬೆಳಗ್ಗೆ ಶುಕ್ರದೇವರನ್ನ ಮನಸ್ಸಲ್ಲಿ ನೆನೆಯುತ್ತಾ ಶುಕ್ರಗ್ರಹ ಜಪಸ್ತೋತ್ರ ಇಮಕೃಂದ ನಳಾಭಂ ದೈತ್ಯಾನಂ ಪರಮಗುರುಂ ಸರ್ವಶಾಸ್ತ್ರ ಪ್ರವಕ್ತರಂ ತಂ ಭಾರ್ಗವಂ ಪ್ರಣಮಾಮ್ಯಹಂ. ಓಂ ಶ್ರೀಂ ಶುಕ್ರಗ್ರಹಾಯ ನಮಃ. ಈ ದಿನ ಶುಕ್ರವಾರ ಆಗಿರೋದ್ರಿಂದ ಶ್ರೀ ಶಾಲಿವಾಹನ ಶಕೆ ವರ್ಷಗಳು 1946ಕ್ಕೆ ಸಲ್ಲುವ ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸೆ ಶುಕ್ಲ ಪಕ್ಷ ಶುಭವಾರ ಶುಭ ಶುಕ್ರವಾರ. ಈ ದಿನ ತಿಥಿ ಬಂದು ಪಾಡ್ಯಮಿ ತಿಥಿ ಸಂಜೆ 4:46 ಇರುತ್ತದೆ. ತದನಂತರ ದ್ವಿತೀಯ ತಿಥಿ ಪ್ರಾರಂಭವಾಗುತ್ತದೆ. ಈ ದಿನ ನಕ್ಷತ್ರ ಮೃಗಶಿರ ನಕ್ಷತ್ರ ರಾತ್ರಿ 7:46 ಇರುತ್ತದೆ. ತದನಂತರ ಆರಿದ್ರ ನಕ್ಷತ್ರ ಪ್ರಾರಂಭವಾಗುತ್ತದೆ. ಈ ದಿನ ಶೂಲಯೋಗ ಭವಕರಣ ಮತ್ತೆ ಸಿದ್ಧಯೋಗ ರಾತ್ರಿ 8:42 ಸಿದ್ಧಯೋಗ ಇದೆ. ಈ ದಿನ ದಿನಾಂಕ 7/6/2024 ಶುಕ್ರವಾರದ ಪಂಚಾಂಗ ಶ್ರವಣ ನೋಡಿದ್ದೀವಿ. ಈ ದಿನದ ವಿಶೇಷತೆ ಏನಂತಂದ್ರೆ ಸೂಕ್ಷ್ಮ ಚಂದ್ರ ದರ್ಶನ ಒಂದು ದರ್ಶನವಾಗುತ್ತದೆ. ಇವತ್ತು ಚಂದ್ರಗ್ರಹ ದರ್ಶನವಾಗುತ್ತದೆ. ತದನಂತರ ಸಂಜೆಯ ಕಾಲದಲ್ಲಿ ಕರವೀರ ವ್ರತ ಅಂತ ವ್ರತವನ್ನು ಆಚರಣೆ ಮಾಡಲಾಗುತ್ತದೆ. ಮತ್ತೆ ಇವತ್ತು ಜ್ಯೇಷ್ಠ ಮಾಸ ಜ್ಯೇಷ್ಠ ಶುಕ್ರವಾರ ಆಗಿರೋದ್ರಿಂದ ಈ ದಿನ ಜ್ಯೇಷ್ಠ ಲಕ್ಷ್ಮಿನ ಆರಾಧನೆ ಮಾಡೋದು ತುಂಬಾ ಉತ್ತಮ. ಯಾರಾದ್ರೆ ಹಣಕಾಸಿನ ಸಮಸ್ಯೆಗಳಿಂದ ಕಷ್ಟಪಡ್ತಾ ಇದ್ದೀರಾ, ಕುಟುಂಬದಲ್ಲೇ ನಾನಾ ರೀತಿಯ ಬಾಧೆಗಳಿಂದ ಕಷ್ಟಪಡ್ತಾ ಇದ್ದೀರಾ, ಅಂತವರು ಈ ದಿನ ಸಾಯಂಕಾಲ ಸಂಜೆ 5:30 ಮಧ್ಯದಲ್ಲಿ 6:30 ಮಧ್ಯದಲ್ಲಿ ವೈಭವ ಲಕ್ಷ್ಮಿ ವ್ರತವನ್ನ ಪೂಜೆ ಮಾಡೋದ್ರಿಂದ ಎಲ್ಲ ಒಳ್ಳೆಯದಾಗುತ್ತದೆ. ಈ ದಿನದ ನಾವು ಗುಳಿಕಾಲ, ರಾಹುಕಾಲ, ಯಮಗಂಡ ಕಾಲ, ದುರ್ಮುಹೂರ್ತವನ್ನ ನೋಡುವುದಾದರೆ ಬೆಳಗ್ಗೆ 7:30 ಹಿಡಿದು 9:06 ಗುಳಿಕಾಲ ಇದೆ. ತದನಂತರ 10:00 ಹಿಡಿದು 12:15 ರಾಹುಕಾಲ ಇದೆ. ಸಂಜೆ 3 ಗಂಟೆಯಿಂದ ಹಿಡಿದು 5 ಗಂಟೆವರೆಗೂ ಯಮಗಂಡ ಕಾಲ ಇದೆ. ದುರ್ಮುಹೂರ್ತ 2 ಬಾರಿ ಬರುತ್ತದೆ. ಒಂದು ಬೆಳಗ್ಗೆ 8:30 9 ದುರ್ಮುಹೂರ್ತ ಇದೆ. ತದನಂತರ ಮಧ್ಯಾಹ್ನ 11:45 1:00 ದುರ್ಮುಹೂರ್ತ ಇದೆ. ಈ ಸಮಯದಲ್ಲಿ ಯಾರು ಯಾವುದೇ ಶುಭ ಕಾರ್ಯಗಳನ್ನ ಮಾಡಬಾರದು. ಏನಾದ್ರೂ ವಸ್ತ್ರ ಆಭರಣ ತಗೊಳ್ಳೋದಾದ್ರೆ ಸಂಜೆ 5:30 6:00 ಮಧ್ಯದಲ್ಲಿ ತಗೊಳ್ಳಿ. ಏನೇ ಶುಭ ಕಾರ್ಯಗಳನ್ನ ಮಾಡೋದಾದ್ರೆ ಸಂಜೆ 5:30 6:00 ಮಧ್ಯದಲ್ಲಿ ಮಾಡಿ. ಮತ್ತೆ ಇವತ್ತು ನಾವು ಧರಿಸಬೇಕಾದ ವಸ್ತ್ರ ಬಂದು ಬಿಳಿಯ ಬಣ್ಣದ ವಸ್ತ್ರಗಳನ್ನು ಧರಿಸೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತದೆ. ಶುಕ್ರಗ್ರಹ ಅನುಗ್ರಹ ಕೃಪಾ ಕಟಾಕ್ಷ ಸಿದ್ಧಿಯಾಗುತ್ತದೆ. ಮತ್ತು ನಾವು ಇವತ್ತು ಪೂಜಿಸಬೇಕಾದ ವೃಕ್ಷ ಬಂದು ಔದುಂಬರ ವೃಕ್ಷ, ಅತ್ತಿ ಹಣ್ಣದ ಮರದ ಬೇರಿನಿಂದ ಪೂಜೆ ಮಾಡೋದ್ರಿಂದ ಆ ಬೇರನ್ನ ತಗೊಂಬಂದು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ, ಅಂಗಡಿಯಲ್ಲಿ ಇಟ್ಕೊಳ್ಳೋದ್ರಿಂದ ವ್ಯಾಪಾರ ಸಮೃದ್ಧಿ ಆಗುತ್ತದೆ. ಮತ್ತು ಇವತ್ತು ಪೂಜಿಸಬೇಕಾದ ದೇವತೆ ಬಂದು ಮಹಾಲಕ್ಷ್ಮಿನ ಪೂಜೆ ಮಾಡೋದು ತುಂಬಾ ಒಳ್ಳೆಯದು, ಉತ್ತಮವಾಗುತ್ತದೆ. ಎಲ್ಲರಿಗೂ ಶುಭವಾಗಲಿ. ತತ್ಪುರುಷಾಯ ವಿದ್ಮಹೆ ಮಹಾಸೇನಾಧಿಮಹಿ ತನ್ನೋ ಷಣ್ಮುಖ ಪ್ರಚೋದಯಾತು. ಮಹಾದೈವೀ ಚ ವಿದ್ಮಹೆ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀದೇವಿ ಪ್ರಚೋದಯಾತು. ಓಂ ಹೈಂ ಕ್ಲೀಂ ಶ್ರೀ ವರವರ ಮಹಾಲಕ್ಷ್ಮೀ ಸ್ವಾಹ. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಲೋಕ ಸುಖಿನೋ ಭವಂತು, ಸನ್ಮಂಗಳಾಮಿ ಭವಂತೋ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಮಹಾಲಕ್ಷ್ಮಿಯೇ ನಮಃ. ಶುಭ ಶುಕ್ರವಾರಾಯ ನಮಃ.